ಇವತ್ತು ನಿಗೂಢ ರಹಸ್ಯ ಒಂದು ಹೇಳ್ತೀನಿ. ಏನಂದ್ರೆ ಒಂದು ಹಿಂದಿನ ಕಾಲದ್ದು ಒಂದು ನಿಮ್ಗೆ ಏನೋ ಒಂದು ತೋರಿಸ್ತೀನಿ. ಏನು ಅದು ಏನು ಅಂತ ಸಸ್ಪೆನ್ಸ್ ಆಗೇ ಇರಲಿ. ಬಲಿ ಕೊಡ್ತಾರಂತೆ ವರ್ಷಕ್ಕೊಮ್ಮೆ. ಅದು ಇದೆ, ಭಯ ಬೇರೆ ಆಗ್ತಿದೆ. ವಿಡಿಯೋಗ್ರಾಫರ್ ಬಿದ್ದೋಗ್ತಿದ್ದಾಳೆ. ನೋಡು, ನಾನೇ ಇದ್ದೀನಿ, ಹೋಗ್ಬಿಟ್ಲ ತಗೆ. ಕುಯ್ಬಿಡ ಬಿಡೇ, ವೇಸ್ಟ್ ಮಾಡಿ ಸಾಯ್ತಾವಳಿ ವೇಸ್ಟ್ ಮಾಡಿ ಇದನ್ನ ಹುರಿಬೇಕು. ಗೊತ್ತು, ಹುರಿಬೇಕು. ನಿಜ ಕಣೆ, ನಾನು ಮಾಡ್ತಾ ಇದ್ದೀರಾ. ಎಷ್ಟು ಕ್ಯೂಟ್ ಕ್ಯೂಟ್ ಕೋಳಿ ಮರಿಗಳಿದಾವೆ ಅಲ್ವಾ? ನೋಡಿ, ಹಾಗೆ ಎಷ್ಟೊಂದಿದಾವೆ. ಬನ್ನಿ ನನ್ನ ಫ್ರೆಂಡ್ ಮನೆ ನೋಡೋಣ. ಹೇಗಿದೆ ನನ್ನ ಫ್ರೆಂಡ್ ಮನೆ? ಇದು ನನ್ನ ಫ್ರೆಂಡ್ ಊರು. ಅಲ್ಲಿ ನೋಡಿ, ಒಂದು ಪೈನಾಪಲ್ ಗಿಡ ಹೇಗೆ ಬೆಳೀತಾ ಇದೆ ಅಂತ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ? ಹಾಗೆ ಪಕ್ಕದಲ್ಲೂ ಕೂಡ ಅಲ್ಲಿ ಮೆಣಸಿನ ಎಲೆ ಬೀಜಗಳು ಕಾಣಿಸ್ತಾ ಇದೆ ನಿಮಗೆ. ಹಾಗೆ ಬಿರಿಯಾನಿ ಮತ್ತು ಚಾಪ್ಸ್ ಮಾಡಿದ್ರು. ಹೇಗೆ ಪೀಸ್ಗಳು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ನೋಡಿ. ಅದು ಅವ್ರ ಕೋಳಿ ಫಾರ್ಮಿಂದನೇ ತಗೊಂಡು ಮಾಡಿದಿತ್ತು. ಹಾಯ್, ವೆಲ್ಕಮ್ ಬ್ಯಾಕ್ ಟು MS ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಏನಪ್ಪ ವಿಶೇಷತೆ ಅಂದರೆ, ಇವತ್ತು ನಿಗೂಢ ರಹಸ್ಯ ಒಂದು ಹೇಳ್ತೀನಿ. ಏನಂದರೆ, ಒಂದು ಹಿಂದಿನ ಕಾಲದ್ದು ಒಂದು ನಿಮಗೆ ಏನೋ ಒಂದು ತೋರಿಸ್ತೀನಿ. ಅದು ಏನು ಅಂತ ಸಸ್ಪೆನ್ಸ್ ಆಗೇ ಇರಲಿ. ಯಾಕೆ ಅಂದರೆ ನಾನು ಹೇಳೋ ಅಂಥ ಒಂದು ದೇವರಿಗೆ ಬಲಿ ಕೊಡ್ತಾರಂತೆ ವರ್ಷಕ್ಕೊಮ್ಮೆ. ಅದು ಹೇಗಿದೆ ಅಂದರೆ ನಿಮಗೆ ನನ್ನ ಮಾತಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ. ವಿಡಿಯೋ ಮಾಡಿನೇ ತೋರಿಸ್ತೀನಿ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ದೇವರಿಗೆ ಎಡೆ ಕೊಡ್ತಾರೆ, ಬಲಿ ಕೊಡ್ತಾರೆ ಅಂತ ನಿಮಗೆ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ. ಈಗಲೂ ಹಿಂದಿನ ಕಾಲದನ್ನ ಸಂಪ್ರದಾಯನ ಇಲ್ಲೆಲ್ಲ ಅಳವಡಿಸ್ತಾರೆ, ನೆರವೇರಿಸ್ತಾರೆ. ಅವರು ಅಂದರೆ ನಂಬಕ್ಕೆ ಆಗಲ್ಲ, ಅಷ್ಟು ನನಗೆ ಒಂಥರ ನಿಗೂಢ ಅನ್ನಿಸ್ತು. ಹಾಗೆ ಒಂಥರ ಭಯಾನಕವಾಗಿದೆ. ಅಲ್ಲಿ ನಮಗೆ ಸ್ವಲ್ಪ ಹೆದರಿಕೆ ಆಯಿತು. ಬಟ್ ಆದರೂ ಅವ್ರು ಹೇಳೋ ಅಂಥ ವಿಷಯ ಕೇಳ್ತಿದ್ರೆ ಇನ್ನೂ ಕೇಳಬೇಕು ಅನ್ನಿಸ್ತಿತ್ತು. ಹಾಗೆ ನನ್ನ ಫ್ರೆಂಡ್ದು ಅಡಿಕೆ ತೋಟ ಮತ್ತು ಕಾಫಿ ಬೀಜ ಎಲ್ಲ ಹಾಕಿದ್ದಾರೆ. ಆ ತೋಟದ ಬಗ್ಗೆನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಕೊನೆವರೆಗೂ ಎಲ್ಲೂ ಮಿಸ್ ಮಾಡಿದೆ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಕಾಫಿ ಬೀಜ, ಮೆಣಸಿನ ಬೀಜ ಇವೆಲ್ಲ ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಕಾಫಿ ಬೀಜ ಎಲ್ಲ ಬಿಡಿಸಿ ಕೊಟ್ಟಿದ್ರು, ಕಳಿಸಲ್ಲ, ಸ್ವಲ್ಪ ಬೇಗನೆ ಕೊಟ್ಟು ಲಾಸ್ ಮಾಡ್ಕೊಂಡಿದ್ರಂತೆ. ಈ ಸಲ ಇಟ್ಟು ಈಗ ಕೊಟ್ಟಿದ್ದಾರೆ, ತುಂಬ ದಿನದಿಂದ ಇಟ್ಟು. ಈ ಸಲ ಹತ್ತತ್ರ ಒಂದು 12 ಲಕ್ಷ ಲಾಭನೇ ಸಿಗುತ್ತೆ. ಖರ್ಚು ಮಾಡಿ ಅದರಲ್ಲಿ ಒಂದು 7-8 ಲಕ್ಷ ಲಾಭ ಸಿಗುತ್ತೆ ಅಂತ ಹೇಳ್ತಾಯಿದ್ರು. ಓಕೆ, ಹೇಗಿದೆ ನೋಡಿ ಕಾಫಿ ಬೀಜ. ಹೇಳು ಮಗ, ಅವಳನ್ನು ಕೊಟ್ಟು ಬೇಡ, ಅವಳು ಬೇಡ ಅಂತೆ. ಈ ತೋಟದಲ್ಲಿ ಬಾಳೆ ಗಿಡ, ಹಲಸಿನ ಮರ ಮತ್ತು ಕಾಫಿ ಬೀಜ, ಆಮೇಲೆ ಇನ್ನೇನಿದೆಯೋ ಸಿಲ್ವರ್ ಮರಗಳು, ಇಷ್ಟು ಈ ತೋಟದಲ್ಲಿದೆ. ಹೇಗಿದೆ ಈ ತೋಟ ನೋಡಿ. ಕಾಫಿ ಬೀಜಗಳದ್ದು ಬೀಜ ತೋರಿಸೆ. ಇದೆ, ಭಯ ಬೇರೆ ಆಗ್ತಿದೆ. ವಿಡಿಯೋಗ್ರಾಫರ್ ಬಿದ್ದೋಗ್ತಿದ್ದಾಳೆ. ನೋಡು, ನಾನೇ ಇದ್ದೀನಿ, ಹೋಗ್ಬಿಟ್ಲ ತಗೆ. ಇದು ಸೀಬೆಕಾಯಿ ಮರ ನೋಡಿ, ಅದು ಅಡಿಕೆ ಮರ. ಇದು ಅಡಿಕೆ ಮರ. ಝೂಮ್ ಮಾಡು. ಸೀಬೆಕಾಯಿ ಸಸಿ ಕಿತ್ಕೊಳ್ಳೆ. ಎಷ್ಟೊಂದು ಬಿಟ್ಟರೆ ಕಿತ್ಕೊಡೆ. ಇಲ್ಲಿ ಸಸಿಯ ಮಳೆ ಬೀಳಲ್ಲಿ ಹೆಂಗೆ ಕಿತ್ತೀವಿ. ಉತ್ತ ನೋಡಿ, ಉತ್ತ ಅಪ್ಪಡಪ್ಪ ಶಿವಪ್ಪ. ನಂತರ ಇನ್ನೊಂದು ತೋಟವಿದೆ ಅಲ್ಲಿ. ವಾಯ್ಸೆಲ್ಲ ಕಟ್ ಮಾಡ್ತೀನಿ, ಮಾತಾಡ್ರೋ ಪರವಾಗಿಲ್ಲ. ಹಂಗ ನಾನು ಅದು ಬಿದ್ರು ನಾನು ಆಂದ ಬರೀನಿ. ಮೊಬೈಲ್ ನೋಡ್ಕೊಂಡು ಬರ್ತೈತೆ, ಅಲ್ಲಿ ಗುಂಡಿದ್ದಿದ್ದೆ ನೋಡ್ಲಿಲ್ಲ. ಅದೆಂತ ಅಷ್ಟು ದೊಡ್ಡ ಮರ, ಆಲದ ಮರ.
ಚೌಡಿ ಅಂದ್ರೆ ಇರು ನಿಮಿಷ ಮಗ ಹೂವು ತೋರಿಸು, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಕಾಫಿ ಬೀಜ ಇದರಿಂದನೇ ಬರೋ ಅಂಥದ್ದು. ನಂತರ ಇದೆಲ್ಲ ಹೂವು ಬಿಟ್ಟಿದೆ ನೋಡಿ. ನನ್ನ ತೋರಿಸ್ತಿದ್ಯಾ? ಮಾತಾಡು. ಕಣೆ ಅಲ್ಲಿ ಕಾಫಿ ಹಣ್ಣು ಐತರ್ಸೆ, ಕಾಫಿ ಹಣ್ಣು ಐತರ್ಸೆ. ಅಡಿಕೆ ಹಣ್ಣ ಅಂಗಲ್ ತೋರಿಸು. ಅಡಿಕೆ ಹಣ್ಣಲ್ಲ ಅದು, ಕಾಫಿ ಹಣ್ಣು ಐತರ್ಸೆ. ಕಾಫಿ ಹಣ್ಣು ಮತ್ತು ಕಾಫಿ ಹೂವು ಆಗಿರೋದನ್ನು ಕೂಡ ತೋರಿಸಿದ್ದೀನಿ ನೋಡಿ. ಕಾಫಿ ಬೀಜನ ಆ್ಯಕ್ಚುಲಿ ಅದನ್ನು ಸಿಪ್ಪೆ ತೆಗೆದು ಹುರಿದ್ಬಿಟ್ಟು ಕಾಫಿ ಪುಡಿ ಮಾಡಬೇಕು. ನನ್ನ ಫ್ರೆಂಡಿಗೆ ಗೊತ್ತಿರಲಿಲ್ಲ, ನಾನು ಹೇಳಿದ್ರು ಕೂಡ ಅವಳು ನಂಬ್ತಿರ್ಲಿಲ್ಲ. ಹಾಗೆ ನಾನು ಹೇಳಿದ್ನಲ್ಲ ನಿಗೂಢ ರಹಸ್ಯ ಅಂತ, ಇದೇ ಮರ ನೋಡಿ ಹೇಗಿದೆ ಅಂತ. ಮರ ನಿಜವಾಗ್ಲೂ ನಂಬೋಕ್ಕೆ ಆಗಲ್ಲ, ಈ ಮರಗೆ ಬಲಿ ಕೊಡ್ತಾರೆ ಅಂದರೆ. ಇದರ ಹೆಸರು ಚೌಡಿ ದೇವರು ಅಂತ. ಚೌಡಿ ದೇವರು ಅಂತ ಕರೀತಾರೆ, ಚೌಡಿ ಮರ ಅಂತ. ಹಿಂದಿನ ಕಾಲದಲ್ಲೆಲ್ಲ ಇದೇ ದೇವ್ರುಗಳನ್ನ ತುಂಬ ನಂಬ್ತಾಯಿದ್ರು. ಹಾಗೆ ಈ ಕಾಲದಲ್ಲೂ ಕೂಡ ವರ್ಷಕ್ಕೊಮ್ಮೆ ಬಲಿ ಕೊಡ್ತಾರಂತೆ ಈ ದೇವರಿಗೆ. ಎಡೆ ಕೊಟ್ಟು ಈ ತಾಯಿಗೆ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡ್ತಾರಂತೆ. ವರ್ಷಕ್ಕೊಮ್ಮೆ ಮಾಡಲೇಬೇಕಂತೆ, ಅವರು ಸಂಪ್ರದಾಯದಿಂದ ಬಂದಿರೋ ಅಂಥದ್ದು ಮರ ಇದು. ನೋಡೋಕ್ಕೆ ಎಷ್ಟು ಭಯವಾಗಿದೆ ನೋಡಿ, ಭಯ ಅನ್ನಿಸ್ತಿದೆ ನೋಡೋಕ್ಕೇ. ಹತ್ರ ಹೋಗೋಕ್ಕೆ ನನಗೊಂದು ಸ್ವಲ್ಪ ಭಯ ಆಯಿತು. ಅವಳು ಇನ್ನೂ ತುಂಬ ಏನೇನೋ ಹೇಳ್ತಾ ಇದ್ಲು, ಬಟ್ ಅವಳು ವಿಡಿಯೋದಲ್ಲಿ ಬರಲಿಲ್ಲ. ಅಲ್ಲಿ ರಾಗಿ ಕೂಡ ಹಾಕಿದ್ರು, ಹಸುಗೆ ಜೋಳ ರಾಗಿ ಎಲ್ಲ ಹಾಕಿದ್ರು. ಹಸು ಕೂಡ ಅವ್ರ ಮನೇಲಿ ಇದೆಯಂತೆ. ಹಾಗೆ ಕೋಳಿ ಫಾರಮ್ ಕೂಡ ಇಟ್ಟಿದ್ದಾರೆ. ಅಲ್ಲಿ ಹಂತವಾಗಿ ಕೋಳಿನ ಬೆಳೆಸ್ತಾ ಇದ್ದಾರೆ, ವಿಂಗಡಣೆ ಮಾಡಿದ್ದಾರೆ ಬಾಕ್ಸ್ ಥರ. ಹಾಗೆ ನೋಡಿ ಅಡಿಕೆ ಮರ ಮತ್ತು ತೆಂಗಿನ ಮರ ಎಲ್ಲ ಸಸಿಗಳನ್ನ ನೆಟ್ಟಿದ್ದಾರೆ. ಹಾಗೆ ಕೋಳಿ ಫಾರಮ್ ಕೂಡ ತುಂಬ ಚೆನ್ನಾಗಿದೆ. ನಮಗೆ ಆಲ್ರೆಡಿ ತೆಗ್ದಿಟ್ಟಿದ್ರು ಕೋಳಿನ. ಇದ್ದೀರಾ? ಎಷ್ಟು ಕ್ಯೂಟಾಗಿ ಕೋಳಿ ಮರಿಗಳಿದಾವೆ ಅಲ್ವಾ? ನೋಡಿ, ಹಾಗೆ ಎಷ್ಟೊಂದಿದಾವೆ. ಕೋಳಿನ ಸಾಗಣೆ ಮಾಡ್ತಿದ್ದಾರೆ ಇವರು. ಚೆನ್ನಾಗಿದ್ದಾವೆ. ಇನ್ನು ಮುಂದೆ ಇದೆ, ಬನ್ನಿ ತೋರಿಸ್ತೀನಿ. ಅದಕ್ಕೆ ಲೈಟಿಂಗ್ ಸಮೇತ ಮತ್ತೆ ಫುಡ್ ತಿನ್ನೋದೇ ಆಗಲಿ ಮತ್ತೆ ನೀರು ಕುಡಿಯೋಕ್ಕೆ ಆಗಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಕೋಳಿ ಸಾಗಾಣಿಕೆಯಿಂದ ಅತಿ ಹೆಚ್ಚು ಲಾಭ ಆಗುತ್ತೆ ಅಂತ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಖಂಡಿತ ನೀವು ಕೂಡ ಈ ಥರ ಒಂದು ಕೋಳಿ ಫಾರ್ಮ್ ಮಾಡಿ ಕೋಳಿ ಸಾಗಾಣಿಕೆ ಮಾಡ್ಬೋದು. ಕೋಳಿಗಳು ಇದು 40 ಇದೆಯಾ, ಕೋಳಿ ಫಾರಮ್ಮಿಂದ 40 ದಿನ ಆದಮೇಲೆ ತಿನ್ನಬೇಕಂತೆ ಹೇಳ್ತಾ ಇದ್ರು. ಸೊ ನಮಗೆ ಹತ್ತತ್ರ 1-2 ತಿಂಗಳ ಹಿಂದೆನೇ ನಮಗೆ ಅಂತ ಕೋಳಿನ ತೆಗೆದು ಅವ್ರ ಕೊಟ್ಟಿಗೆ ಮನೇಲಿ ಬಿಟ್ಕೊಂಡಿದ್ರು. ನಿಜವಾಗ್ಲೂ ಎಷ್ಟು ಟೇಸ್ಟಿಯಾಗಿತ್ತು ಕೋಳಿ ಮಾತ್ರ. ದಪ್ಪ ಕೋಳಿ, ಬಟ್ ದಪ್ಪ ಪೀಸ್ ಹೊಡೆದಿದ್ರು. ತುಂಬ ಚೆನ್ನಾಗಿ ಬಿರಿಯಾನಿ ಮಾಡಿದ್ಲು ನನ್ನ ಫ್ರೆಂಡು. ನಮಗಂತೂ ಸಖತ್ ಖುಷಿ ಆಯಿತು ಇವ್ರ ಮನೆಗೆ ಬಂದು. ಇವ್ರ ಗಿಡಗಳು ಹಾಗೆ ಇಲ್ಲಿ ಒಂದು ಬದನೆಕಾಯಿ ಬಿಟ್ಟಿದೆ ನೋಡಿ, ಎಷ್ಟು ಉದ್ದ ಇದೆ ಅಂದರೆ ಬೀಜಕ್ಕೆ ಬಿಟ್ಕೊಂಡಿದ್ದಾರಂತೆ. ನಿಜವಾಗ್ಲೂ ನಂಬೋಕ್ಕಾಗಲ್ಲ, ಅಷ್ಟು ಉದ್ದ ಇದೆ. ನೀವೇ ನೋಡಿ, ಈಗ ತೋರಿಸ್ತೀನಿ. ಇಲ್ಲಿ ಅಡಿಕೆ ಬೀಜಗಳು ಮತ್ತು ಮೆಣಸಿನ ಬೀಜ ಎಲ್ಲ ಇಲ್ಲಿ ಬಿಟ್ಟಿದ್ದಾರೆ ನೋಡಿ. ಅಲ್ಲಿ ಎಷ್ಟು ಉದ್ದ ಇದೆ ನೋಡಿ, ನಿಜವಾಗ್ಲೂ ನಂಬೋಕ್ಕಾಗಲ್ಲ ಇಷ್ಟು ಉದ್ದ ಬರುತ್ತೆ. ನಾನು ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು, ಇಷ್ಟು ಉದ್ದ ಇದೆ. ಅವಳು ಬೀಜ ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ಲು. ಸೀರಿಯಸ್ಲಿ ತುಂಬ ಖುಷಿ ಆಯಿತು ನೋಡಿ. ಹಾಗೆ ಅಲ್ಲಿ ಪುದೀನ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ರು. ಹಾಗೆ ಹಿಂದೆ ಹೋಗಿ ನೋಡ್ಕೊಂಡು ಬಂದೆ. ಹೂವುಗಳು ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಹಿಂದೆ ಅವರು ಅದು ಭತ್ತ ಎಲ್ಲ ಒಟ್ಟೋದು ಮಾಡೋದು ಹಿಂದೆ ಕೆಲಸಗಳಿದೆ, ಜಾಗ ಇದೆ.
ಹಾಗೆ ಕೊಟ್ಟಿಗೆ ಮನೆಯೂ ಕೂಡ ಇದೆ, ಹಸುಗಳು ಕೂಡ ಇದೆ. ಅತ್ತೆ ಮಾವ ಹಸು ನೋಡ್ಕೊತಾರೆ, ಜಮೀನು ಕೆಲಸ ನೋಡ್ಕೊತಾರೆ. ನೋಡಿ ಅಲ್ಲಿ ಬಾಳೆ ಸಸಿ ಮತ್ತು ತುಂಬ ಹಣ್ಗಳನ್ನೆಲ್ಲ ಹಾಕ್ಕೊಂಡಿದ್ರು. ಪಪ್ಪಾಯ, ಅದರಲ್ಲಿ ಒಂದೆರಡು ಪಪ್ಪಾಯನ ಕಿತ್ಕೊಂಡೆ, ಹಣ್ಣಾಗಿತ್ತು ಅನ್ನೋ ಕಾರಣಕ್ಕೋಸ್ಕರ. ಸೀರಿಯಸ್ಲಿ ತುಂಬ ಖುಷಿ ಆಯಿತು. ನಾವು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದಕ್ಕೂ ಕೂಡ, ನನ್ನ ಫಸ್ಟ್ ಪಿ ಯು ಫ್ರೆಂಡ್ ಇವಳು. ತುಂಬ ಲಾಂಗ್ ಟೈಮ್ ಆಗಿತ್ತು ನಾವೆಲ್ಲ ಒಟ್ಟಿಗೆ ಮೀಟ್ ಮಾಡಿ. ನಿಜವಾಗ್ಲೂ ಖುಷಿ ಆಯಿತು. ಹಾಗೆ ಆ ಮರದ ವಿಶೇಷತೆ ತುಂಬ ಇದೆ. ನಿಜವಾಗ್ಲೂ ಬಲಿ ಕೊಡ್ತಾರೆ ಇವತ್ತಿಗೂ ಅಂದರೆ ಇದು ಒಂದು ಮೂಢನಂಬಿಕೆ ಅಂತಲೇ ಅಂದ್ಕೊತೀವಿ ನಾವು. ಬಟ್ ಇವತ್ತಿಗೂ ಕೂಡ ಅದನ್ನು ಹಿರಿಯರ ಕಾಲದಿಂದ ಬಂದಿರೋದನ್ನು ಇವತ್ತಿಗೂ ನೆರವೇರಿಸ್ತಾರೆ. ಹಾಗೆ ನನ್ನ ಫ್ರೆಂಡ್ ಮದುವೆಗೆ ಅದು ಆಲ್ಬಮ್ ನೋಡ್ತಾ ಇದ್ವು. ಮದುವೆಲಿ ನಾವು ಹೋಗಿರೋದ್ರಿಂದ ಫೋಟೋ ಇದೆಯಾ ಅಂತ ಚೆಕ್ ಮಾಡ್ತಿದ್ವು. ಇತ್ತು ಫೋಟೋ, ನೋಡಿ ಒಂಥರ ಖುಷಿ ಆಗ್ತಿತ್ತು. ಹಾಗೆ ನನ್ನ ಫ್ರೆಂಡ್ ಇನ್ನೊಬ್ಳು ನಾನು ಬೈಕಲ್ಲೇ ಹೋಗಿದ್ವು. ನನ್ನ ಫ್ರೆಂಡ್ ಮನೆ ಇರೋದು ಪಾಳ್ಯದ ಹತ್ರ ಯಾವುದೋ ಒಂದು ಹಳ್ಳಿ. 5 ಕಿಲೋಮೀಟರ್ ಒಳಗಡೆ ಗೊತ್ತಿಲ್ಲ. ನಿಜವಾಗ್ಲೂ ಖುಷಿ ಆಯಿತು ಇದೆ ಅವ್ರ ಮನೆ ನೋಡಿ. ಅವಳಿಗೂ 2 ಮಕ್ಕಳಿದ್ದಾರೆ, ಬಟ್ ಅವ್ರು ಇರಲಿಲ್ಲ, ಸ್ಕೂಲ್ಗೆ ಹೋಗಿದ್ರು. ಇನ್ನೊಂದು ಸಲ ಹೋದ್ರಾಯ್ತು ಅಂತ ಬಂದ್ವು. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ನನ್ನ ವಿಡಿಯೋನ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.